ರಾಜ್ಯ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರ ನಿಗಮದಲ್ಲಿ ಅಕ್ರಮ ನಡೆದಿದೆ. ಅಧ್ಯಕ್ಷ ಮತ್ತು ಮಾಜಿ ಎಂಡಿಯಿಂದ ನಿಗಮದ 5 ಕೋಟಿ ರೂಪಾಯಿ ಗುಳುಮಾಗಿದೆಯಾ? ನ್ಯೂಸ್ ಫಸ್ಟ್ ಬಯಲು ಮಾಡ್ತಾ ಇದೆ. ನಿಗಮದ 5 ಕೋಟಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಶರಣಪ್ಪ ತಳ್ಳಿಕೇರಿ ಮತ್ತು ಎಂಡಿ ಡಾಕ್ಟರ್ ಮಧುಸೂದನ್ ನಡೆಸಿರುವಂತಹ ಸ್ಕ್ಯಾಮ್. ಸ್ವತಃ ನಿಗಮದ ಉಪಾಧ್ಯಕ್ಷ ಕಾಶಿನಾಥ ಬಿ ಹುಡೇದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ಈ ದೂರನ್ನು ಆಧರಿಸಿ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂಥ ಶರಣು ತಳ್ಳಿಕೇರಿ ಅವರು ಅವತ್ತಿನ ಹಿಂದಿನ MD ಆಗಿರ್ತಕ್ಕಂಥ ಮಧುಸೂದನ್ ಅವರು ಸೇರಿಕೊಂಡು ನಮ್ಮಲ್ಲಿ ನಮ್ಮ ಸಭೆಯ ಗಮನಕ್ಕೆ ತರಲಾರ್ದ ಅಥವಾ ಟರಾವನು ಮಾಡಲಾರ್ದ ಅವರು ತಾನೇ ಜನತಾ ಸಹಕಾರಿ ಬ್ಯಾಂಕ್ನ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಸರ್. ನಮ್ಮ ಕುರಿ ಮಾಮೂಲದ ಹೆಸರಿನಲ್ಲೇ ಆಲ್ರೆಡಿ ಒಂದು ಅಕೌಂಟ್ ಐತಿ, ಇನ್ನೊಂದು ಅಕೌಂಟನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ ಸರ್. ಅಲ್ಲಿ ಅದನ್ನು ಕೂಡ ಒಂದು ಕೊಟ್ಟು ಡಾಕ್ಯುಮೆಂಟ್ಸ್ ಹಚ್ಚಿ ಮಾಡ್ತಾರೆ ಸರ್. ಅಲ್ಲಿ ಹಿಂದಿನ ಅವಧಿಯೊಳಗಿರ್ತಕ್ಕಂಥ ಒಂದು ದುಡ್ಡು ಬಿಡುಗಡೆ ಮಾಡಿ APMC ಒಳಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ದುಡ್ಡು ಏನು ಕೊಟ್ಟಿರ್ತಾರೆ ನಮ್ಮ ಲ್ಯಾಂಡ್ ಅರ್ಮಿಗೆ, ಅದರೊಳಗೆ ಇನ್ನೊಂದಿಷ್ಟು APMC ಒಳಗೆ ಮಾಡಿಲ್ಲ ಅಂತೇಳಿ ಇವರೊಂದು ಪತ್ರ ಬರೆದು ಅದರೊಳಗೆ 2.5 ಕೋಟಿ ರೂಪಾಯಿ ವಾಪಸ್ ತೆಗಿತಾರೆ ಸರ್. ಅದನ್ನು ಕೂಡ ಆ ಫೇಕ್ ಅಕೌಂಟಿಗೆ ಹಾಕೋತಾರೆ. ಇನ್ನೊಂದು ನಿರ್ಮಿತ ಕೇಂದ್ರದೊಳಗೆ 2.5 ಕೋಟಿ ರೂಪಾಯಿ ತೆಗಿತಾರೆ ಸರ್. ಅದು ಕೂಡ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ತಿಪ್ಪದೊಡ್ಡಿ ಒಳಗೆ ಒಂದು ಕುರಿ ವಧಾಗಾರ ಒಂದು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು ಸರ್. ಅದಕ್ಕೆ ಮಷಿನರಿ ಕೂಡಿಸ್ಬೇಕಾಗಿತ್ತು. ಆ ಮಷಿನರಿ ಇನ್ನೂ ಕೂಡಿಸಿರಂಗಿಲ್ಲ ಅವರು. ಅದನ್ನು ನೀವು ವಾಪಸ್ ಕೊಡಬೇಕು ಅಂತೇಳಿ ಅವ್ರಿಗೆ ಪತ್ರ ಬರೆದು ಆ ಅಮೌಂಟು ಹಿಂದೆ ತೆಗಿತಾರೆ. ಅದು ನಮ್ಮ ಗಮನಕ್ಕೆ ಬರೋಂಗಿಲ್ಲ. ಅವರು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತಾರೆ ಸರ್. 7/3/2023 ಮಾಡ್ತಾರೆ ಸರ್. ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಈಗ ಮೇಲ್ನೋಟಕ್ಕಂತೂ ಇಲ್ಲಿ ಅಕ್ರಮ ನಡೆದಿರೋದು ಗೊತ್ತಾಗ್ತಾ ಇದೆ. ಬಟ್ ಒಟ್ಟಾರೆ ಆರೋಪ ಏನು? ಕುರಿ ನಿಗಮದಲ್ಲಿ 5 ಕೋಟಿ ಕನ್ನ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಖಂಡಿತ ವಿಜಯ್ ವೀರಪ್ಪ, ಇದರಲ್ಲಿ ಮೊದಲನೇದಾಗಿ CM ಸಿದ್ದರಾಮಯ್ಯ ಅವರು ಇಂದಿನ ತನ್ನ ಪೀರಿಯಡಲ್ಲಿ ಅದರಲ್ಲಿ ಪ್ರಮುಖವಾಗಿ ಈ ನಿಗಮವನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾರಣ ಏನಂತಂದರೆ ಈ ಕುರಿ ಮತ್ತು ಮೇಕೆ ಸಾಕಣೆ ಮಾಡುವಂತಹ ರೈತರೇನಿದ್ದಾರೆ ಅವರೆಲ್ಲರೂ ಕೂಡ ನ್ಯಾಯಯುತವಾದಂತಹ ಬೆಲೆ ಸಿಗ್ತಿಲ್ಲ. ಮತ್ತು ತಾವು ಸಾಕಿದಂತಹ ಕುರಿ ಮತ್ತು ಮೇಕೆಯನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಈ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತೇಳಿ ಈ ನಿಗಮವನ್ನು ಶುರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ನಿಗಮವನ್ನು ಶುರು ಮಾಡಿ ಅವರು ಹಿಂದೇನು ಕೂಡ ಸುಮಾರು 27 ಕೋಟಿಯಷ್ಟು ಅನುದಾನವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿರ್ತಾರೆ. ಈ ಅನುದಾನವನ್ನು ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬಂದಂತಹ ಅಧ್ಯಕ್ಷರು ಮತ್ತು ಅಲ್ಲಿರುವಂತಹ MDಗಳು ಒಂದಷ್ಟು ಮಂದಿ ಈ ರೀತಿ ಅಕ್ರಮ ಎಸಗಿದರೆ ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿರುವಂಥದ್ದು. ಇದರಲ್ಲಿ ಮೊದಲನೇದಾಗಿ APMC ಮೂಲಕ ಯಾರೆಲ್ಲ ಕುರಿ ಮತ್ತು ಮೇಕೆ ಸಾಗಾಣಿಕೆ ಮಾಡ್ತಾರೆ ರೈತರಿಗೆ ಅವರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದು. ಮತ್ತು APMC ವಲಯದಲ್ಲಿ ಅವರಿಗೆ ಮಾರಾಟಕ್ಕೆ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವೊಂದಷ್ಟು ಶೆಲ್ಟರ್ಗಳ ನಿರ್ಮಾಣ, ಹೀಗೆ ಅನೇಕ ವಿಚಾರಕ್ಕೆ ಹಣವನ್ನು ಕೊಡುವಂಥ ಕೆಲಸ ಒಂದು ಕಡೆ ಆಗುತ್ತೆ. ಅದರ ಜೊತೆಗೆ ಕೋಲಾರದ ಮುಳುಬಾಗಿಲಲ್ಲಿ ಒಂದಷ್ಟು ಮಿಷನರಿಗಳನ್ನ ಅಳವಡಿಸಿ ಕುರಿ ಮತ್ತು ಮೇಕೆಯಿಂದ ಬರುವಂತಹ ಏನು ಅದರದ ಚರ್ಮವನ್ನು ತೆಗೆದಿರ್ಬೋದು ಮತ್ತು ಮಾಂಸವನ್ನು ಮಾರಾಟ ಮಾಡೋದಕ್ಕೆ ಬೇಕಾಗಿರುವಂಥ ಕೆಲವೊಂದಷ್ಟು ಮಿಷನರಿಗಳನ್ನು ಅಳವಡಿಸಿ ಅಂತೇಳಿ ನಿರ್ಮಿತಿ ಕೇಂದ್ರಕ್ಕೂ ಕೂಡ ಹಣ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಕೆಲಸವನ್ನು 2 ಕೇಂದ್ರಗಳು, ಲ್ಯಾಂಡ್ ಆರ್ಮಿ ಇರ್ಬೋದು ಜೊತೆಗೆ ನಿರ್ಮಿತಿ ಕೇಂದ್ರವು ಮಾಡುವಂತಹ ಕೆಲಸವನ್ನು ಮಾಡಲ್ಲ. ಹೀಗಾಗಿ ಹಣ ಅಲ್ಲಿ ಪೆಂಡಿಂಗಾಗಿ ಉಳಿದಿರುತ್ತೆ. ಇದನ್ನು ತಿಳ್ಕೊಂಡಂತಹ ಅಧ್ಯಕ್ಷರಾಗಿರುವಂತಹ ತಳ್ಳಿಕೆರೆ ಅವರು ಈಗಾಗಲೇ ಇದೇ ಏನು ಕುರಿ ಮತ್ತು ಮೇಕೆ ನಿಗಮದ ಒಂದು MD ಅಕೌಂಟ್ ಏನಿದೆ ಆ ಅಕೌಂಟ್ಗೆ ಪರ್ಯಾಯವಾಗಿ ಇನ್ನೊಂದು ತಾನೇ ಜನತಾ ಕೋಆಪರೇಟಿವ್ ಸಹಕಾರಿ ಬ್ಯಾಂಕಲ್ಲಿ ಒಂದು ನಕಲಿ ಅಕೌಂಟನ್ನು ತೆರೆಯುವಂಥ ಕೆಲಸವನ್ನು ಮಾಡಿ ಈ 2 ಕೇಂದ್ರಗಳಿಗೆ ನೀವು ಹಣವನ್ನು ಬಳಕೆ ಮಾಡಿಲ್ವೋ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಆದರೆ ಅದನ್ನು ಪಡ್ಕೊಂಡಂಥ ಹಣವನ್ನು ನೇರವಾಗಿ ಅದರಲ್ಲೂ ನಿಗಮದ ಒರಿಜಿನಲ್ ಖಾತೆಗೆ ಹಾಕಬೇಕು ಹಣವನ್ನು. ಆದರೆ ಅದನ್ನು ಬದಲಾಯಿಸಿಕೊಂಡು ಇವರು ಯಾವುದು ಕ್ರಿಯೇಟ್ ಮಾಡಿರ್ತಾರೆ ಫೇಕ್ ಅಕೌಂಟು, ಆ ಅಕೌಂಟಿಗೆ ಹಣವನ್ನು ವರ್ಗಾಯಿಸಿಕೊಂಡು ಅದನ್ನು ತಮಗೆ ಬೇಕಾದ ರೀತಿಯಲ್ಲಿ FD ಇಟ್ಕೊಳ್ಳೋದಿರ್ಬೋದು ಮತ್ತು ತಮಗೆ ಬೇಕಾದ ಕೆಲವೊಂದಷ್ಟು ಮಂದಿಗೆ ಅದನ್ನು ಅಕ್ರಮವಾಗಿ ಏನು ಹಣ ಟ್ರಾನ್ಸ್ಫರ್ ಮಾಡುವಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈ ರೀತಿ ಆರೋಪದ ಬಳಿಕ ಈ ವಿಷಯ ಗೊತ್ತಾದ ನಂತರ ಈಗ CM ಸಿದ್ದರಾಮಯ್ಯ ಅವರು ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಕೂಡ ಆರ್ಡರ್ ಮಾಡಿದ್ದಾರೆ. ಜೊತೆಗೆ ಈ ಅಕ್ರಮ ಮಾಡಿಸಿದಂತಹ ಟೀಮ್ಗಳೇನಿದೆ ಅದರಲ್ಲಿ MDನ ಈಗಾಗಲೇ ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಸುಮಾರು 5 ಕೋಟಿಯಷ್ಟು ಹಣ ಈಗ ಇಲ್ಲಿ ದುರ್ಬಳಕೆ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದ್ದು ತನಿಖೆ ನಡೀತಾ ಇದ್ದು ಇದಕ್ಕೆ ಕಿಶೋರ್ ಅವರು ನೆಕ್ಸ್ಟ್ ಕೊಡುವಂತಹ ವರದಿ ಆಧಾರದ ಮೇರೆಗೆ ಇವರಿಗೆ ನೆಕ್ಸ್ಟ್ ಆಕ್ಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ವಿಜಯವೀರಪ್ಪ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.